ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ವರದಿ ಜಾರಿ ಬಗ್ಗೆ ಸಿಎಂ ಮತ್ತು ಸಚಿವರ ನಡೆ ಕುತೂಹಲ ಹುಟ್ಟಿಸಿದ್ದು, ಸದ್ಯಕ್ಕೆ ಈ ವರದಿ ಜಾರಿಯಾಗುವ ನಿರೀಕ್ಷಣೆಗಳು ಕಾಣುತ್ತಿಲ್ಲ. ಹೌದು, ಕಳೆದ ಗುರುವಾರ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ 7ನೇ ವೇತನ ವರದಿ ಒಂದು ಕ್ಷಣ ಸುಳಿದು ಹೋಗಿದ್ದು ಹೆಚ್ಚೇನೂ ಚರ್ಚೆಯಾಗಿಲ್ಲ ಮತ್ತು ಈ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಒಂದು ಮೂಲದ ಪ್ರಕಾರ ರಾಜ್ಯ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರದ ಬಹಳಷ್ಟು ಸಚಿವರು ಸದ್ಯದ ಪರಿಸ್ಥಿತಿಯಲ್ಲಿ 7ನೇ ವೇತನ ಆಯೋಗದ ಪ್ರಸ್ತಾವನೆ ಬೇಡ ಎಂಬ ಅಭಿಪ್ರಾಯ ಹೊಂದಿದ್ದಾರೆ. ಏಕೆಂದರೆ ಗ್ಯಾರಂಟಿ ಯೋಜನೆಯಿಂದ ಈಗಾಗಲೇ ಅಭಿವೃದ್ಧಿಗೂ ಹಣ ವ್ಯಯಿಸಲಾಗದೆ ಕುಂಟುತ್ತಾ ಸಾಗಿದೆ. ರಾಜ್ಯದ ಬಜೆಟ್ 3.5 ಲಕ್ಷ ಕೋಟಿ. ಇದರಲ್ಲಿ 20ರಿಂದ 30% ಅಂದರೆ 60,000 ಕೋಟಿಗೂ ಅಧಿಕ ಹಣ ಈ ಗ್ಯಾರಂಟಿ ಯೋಜನೆಗೆ ಬೇಕಾಗುತ್ತದೆ. ಈಗಾಗಲೇ ಕೆಲ ಸಚಿವರು ಅಭಿವೃದ್ಧಿ ಬಗ್ಗೆ ಕೇಳಬೇಡಿ, ನಮ್ಮಲ್ಲಿ ಹಣವಿಲ್ಲ ಎಂದು ಸಾರ್ವಜನಿಕವಾಗಿ ಘೋಷಿಸಿದ್ದಾರೆ. ಇಂಥ ಸಮಯದಲ್ಲಿ ಆಯೋಗದ ವರದಿಯಂತೆ 7ನೇ ವೇತನ ಜಾರಿ ಮಾಡಿದರೆ 20,000 ಕೋಟಿ ಹಣ ಹೆಚ್ಚುವರಿಯಾಗಿ ಇದಕ್ಕೆ ಮೀಸಲಿಡಬೇಕು. ಗ್ಯಾರಂಟಿ ಭಾರದಿಂದ ಅಲುಗಾಡುತ್ತಿರುವ ಸರ್ಕಾರಕ್ಕೆ ಈ ಹಣ ಹೊಂದಿಸುವುದು ಕಷ್ಟ ಸಾಧ್ಯ. ಈಗಾಗಲೇ ಆಯೋಗದ ವರದಿಯನ್ನು ಹಣಕಾಸು ಇಲಾಖೆಗೆ ಪರಿಶೀಲನೆಗೆಂದು ಕಳುಹಿಸಿದ್ದು, ಅಲ್ಲಿಂದಲೂ ಕೂಡ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಂತೆ ಕಾಣುತ್ತಿಲ್ಲ. ಈ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡಿರುವ ಸರ್ಕಾರ ಪ್ರಜ್ಞಾಪೂರ್ವಕ ಮೌನವನ್ನು ತಾಳಿದೆ ಎನ್ನಲಾಗುತ್ತಿದೆ. ಇತ್ತ ನೌಕರರ ಸಂಘ ಕೊನೆಯ ಗಡುವು ಎಂಬಂತೆ ಜೂನ್ ಅಂತ್ಯದವರೆಗೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಆನಂತರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುವುದು, ನೌಕರರ ಸಂಘ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡುವುದು ಕಾದು ನೋಡಬೇಕು. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.